ನಮಸ್ಕಾರ ಗೆಳೆಯರೇ, ನಮ್ಮೂರ ಜಾತ್ರೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಕರೆಕ್ಟಾಗಿ 22/6/2025 ಭಾನುವಾರ ನಮ್ಮೂರಲ್ಲಿ ಕಾರಬ್ಬ ಮಾಡಿದ್ವಿ. ನೋಡ್ತಾ ಇದ್ರೆ ಕಾರಬ್ಬ. ಈಗ ಇಲ್ಲಿ ಕರ್ಗಲ್ ಹತ್ರ ಪೂಜೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರೆ ಪಟ್ಟೇದ್ರು ಅವ್ರು ಕೂತಿದ್ದಾರಲ್ಲ, ಅವರೇ ಪಟ್ಟೇದ್ರು ಕರ್ಗ ಹೊಡೆಯೋರು. ಕಾರಬ್ಬಕ್ಕೆ ಕರಿನ ಸೊಪ್ಪನ್ನ ತಂದಿದ್ದಾರೆ. ನಮ್ಮ ವ್ಯವಸಾಯ ಕಾಲೋನಿಯ ಸಮುದಾಯದವರು ಕರಿನ ಸೊಪ್ಪನ್ನ ತರ್ತಾರೆ, ತಂದು ಇಲ್ಲಿ ಕಲ್ಕಟ್ಟೆ ಮೇಲೆ ಇಟ್ಟಿದ್ದಾರೆ. ಅಲ್ಲಿಂದ ನಮ್ಮ ಹುಡುಗರು ಈಗ ಕರಿನ ಸೊಪ್ಪನ್ನ ಕರಗಲ್ ಹತ್ರ ತಗೊಂಡು ಹೋಗ್ತಾರೆ. ನೋಡಿರಿ, ಈ ಕರಿನ ಸೊಪ್ಪಲ್ಲಿ ಏನೇನಿರುತ್ತಪ್ಪ ಅಂದರೆ ಅಂಬಾಳೆ ಬಳ್ಳಿನ ಅಂಬಾಳೆ ಬಳ್ಳಿ ಸುತ್ಕೊಂಡು ಅದಕ್ಕೆ ಬೇಟೆ ಸೊಪ್ಪು ಬೇಯಿನ ಸೊಪ್ಪು ಹಾಕಿ ತರ್ತಾರೆ ಪ್ರತಿ ವರ್ಷ. ನೋಡ್ತಾ ಜನ ಸೇರ್ಕೊಂಡಿದ್ದಾರೆ. ಕಾರಬ್ಬದ ಹಿಂದಿನ ದಿವಸ ಶನಿವಾರ ಏನು ಮಾಡ್ತಾರೆ, ಎಲ್ಲ ಮನೆಯ ಸೂರಿಗೆ ಬೇಟೆ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಕಟ್ತಾರೆ. ಪ್ರತಿ ಮನೆಯಲ್ಲೂ ಕಟ್ತಾರೆ. ಪ್ರತಿ ಊರುಗಳಲ್ಲೂ ಸಹ ಕಾರಬ್ಬದ ಹಿಂದಿನ ದಿವಸ ಬೇಟೆ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಮನೆಯ ಸೂರಿಗೆ ಕಟ್ತಾರೆ. ಕಾರಹಬ್ಬ ರೈತರ ಹಬ್ಬ. ಈ ದಿವಸ ರೈತರು ತಾವು ಉಪಯೋಗಿಸತಕ್ಕಂಥ ಉಪಕರಣಗಳಾದ ಕುಂಟೆ ಇರ್ಬೋದು, ನೇಗಿಲು, ಕೂರಿಗೆ, ಎಡೆಕುಂಟೆ ಇನ್ನಿತರ ಅವನ್ನೆಲ್ಲ ಶುಚಿಗೊಳಿಸಿ ಒರೆಸಿ ಅದಕ್ಕೆ ಬೇವಿನ ಸೊಪ್ಪು ಬೇಟೆ ಸೊಪ್ಪನ್ನ ಕಟ್ತಾರೆ. ಹಾಗೆ ದನ ಕರು ಎತ್ತುಗಳಿದ್ರೆ ಅವನ್ನೆಲ್ಲ ಮೈ ತೊಳೆದು ಅವಕ್ಕೂ ಶೃಂಗಾರ ಮಾಡಿ ಬಣ್ಣ ಹಚ್ಚಿ ಪೂಜೆ ಮಾಡಿ ಎತ್ತುಗಳಿಗೆ ಚಿನ್ನದಲ್ಲಿ ಹಣೆಗೆ ಮುಟ್ಟಿಸ್ತಾರೆ. ಪ್ರತಿ ಊರುಗಳಲ್ಲೂ ಸಹ ಊರಿನ ಹೆಬ್ಬಾಗ್ಲಲ್ಲಿ ಕರಗಲ್ಲಿರುತ್ತೆ, ಅಲ್ಲೇ ಕಾರಹಬ್ಬ ನಡೆಯೋದು. ಈ ಕಾರಹಬ್ಬ ಆಚರಣೆ ಹೇಗೆ ಬಂತಪ್ಪ ಅಂದರೆ, ಪುರಾಣಗಳ ಪ್ರಕಾರ ದೇವಲೋಕದಲ್ಲಿ ವಿಷ್ಣುವಿಗೂ ಹಾಗೂ ಬ್ರಹ್ಮದೇವರು ನಡುವೆ ನಾನು ದೊಡ್ಡವನು ಎಂದು ವಾದ ವಿವಾದ ನಡೆಯುತ್ತೆ. ಆಗ ಇಬ್ಬರು ಪರಮೇಶ್ವರನಲ್ಲಿ ಬಂದು ತಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಎಂದು ನೀವೇ ತೀರ್ಮಾನ ಮಾಡಬೇಕು ಅಂತ ಹೇಳಿದಾಗ, ಆಗ ಪರಮೇಶ್ವರನು ಮುಗಿಲೆತ್ತರಕ್ಕೆ ಬೆಳೆದು ನನ್ನ ಶಿರ ಮತ್ತು ಪಾದವನ್ನು ಯಾರು ಮೊದಲು ಬಂದು ನೋಡಿ ನನಗೆ ಹೇಳ್ತಾರೋ ಅವರೇ ದೊಡ್ಡವರು ಎಂದು ಹೇಳ್ತಾನೆ. ಅದಕ್ಕೆ ಒಪ್ಪಿದ ಬ್ರಹ್ಮದೇವನು ನಾನು ಪರಮೇಶ್ವರನ ಶಿರವನ್ನು ನೋಡ್ತೇನೆ ಅಂತ ಊರ್ಧ್ವ ಮುಖವಾಗಿ ಮೇಲಕ್ಕೆ ಹೋಗ್ತಾನೆ. ಆಗ ವಿಷ್ಣುವು ನಾನು ಪರಮೇಶ್ವರನ ಪಾದವನ್ನು ನೋಡ್ತೀನಿ ಅಂತ ಕೆಳಮುಖವಾಗಿ ಹೋಗ್ತಾರೆ. ಎಷ್ಟು ಯುಗಗಳು ಕಳೆದರೂ ಸಹ ಪರಮೇಶ್ವರನ ಶಿರ ಮತ್ತು ಪಾದವನ್ನು ನೋಡಲಿಕ್ಕೆ ಆಗಲಿಲ್ಲ. ಆಗ ಬ್ರಹ್ಮದೇವನು ಒಂದು ಉಪಾಯ ಮಾಡಿ ಈ ಪಂದ್ಯ ನಾನೇ ಗೆಲ್ಲಬೇಕು ಅಂತ ಆಗ 4 ಸಾಕ್ಷಿಗಳನ್ನು ಕೇಳ್ತಾನೆ. ಕಾಮಧೇನು, ವಿಳೆದೆಲೆ ಹಾಗೂ ತಾಳೆಗರಿ ಕೇಳ್ತಾನೆ. ನೀವು ನನಗೆ ಸಾಕ್ಷಿ ಹೇಳಬೇಕು, ಶಿವನ ಶಿರವನ್ನು ನೋಡಿದೆ ಅಂತ ಸುಳ್ಳು ಸಾಕ್ಷಿ ಹೇಳಿ ಅಂತ ಕೇಳ್ಕೊತಾನೆ. ಇಲ್ಲ ಆದರೆ ಶಾಪ ಕೊಡ್ತೀನಿ ಅಂತ ಎದುರಿಸ್ತಾನೆ. ಅವು ಅದಕ್ಕೆ ಒಪ್ಪಿ ಹೇಳ್ತೀವಿ ಅಂತ ಹೇಳ್ತವೆ. ಅನಂತರ ವಿಷ್ಣು ಸಹ ಕೆಳಮುಖವಾಗಿ ಹೋಗಿರ್ತಾನೆ ಪಾದ ನೋಡೋದಕ್ಕೆ. ಆದರೆ ಎಷ್ಟು ಹೋದರೂ ಸಹ ಆಗಲಿಲ್ಲ ವಿಷ್ಣು ಕೈಲಿ. ಆದರೆ ಅವನು ಎಲ್ಲಿ ತನಕ ಇರ್ತಾನಪ್ಪ, ಎಲ್ಲಿ ತನಕ ನೋಡಿದ ಅಂದರೆ ತಾನು ಒಂದು ಕಾಲಿನವರೆಗೆ ಹೋಗಿರ್ತಾನೆ. ಅಲ್ಲಿ ಕುರುತಾಗಿ ಒಂದು ದಾರವನ್ನು ಕಟ್ಟಿ ಬಂದಿರ್ತಾನೆ. ಇಷ್ಟೆಲ್ಲ ಬಂದು ಮತ್ತೆ ಪರಮೇಶ್ವರನಲ್ಲಿ ಬರ್ತಾರೆ. ಆಗ ಪರಮೇಶ್ವರ ವಿಷ್ಣುವನ್ನು ಕೇಳ್ತಾನೆ, ಏನಪ್ಪ ನೀನು ನೋಡ್ದೇನೋ ಪಾದವನ್ನು ಅಂತ ಹೇಳಿದಾಗ, ಸ್ವಾಮಿ ನನ್ನ ಹತ್ರ ನೋಡೋಕ್ಕಾಗಲಿಲ್ಲ, ನಾನು ಎಲ್ಲಿ ತನಕ ಹೋಗಿದ್ದೆ ಅಲ್ಲಿಗೆ ಒಂದು ಕುರುವಾಗಿ ಒಂದು ದಾರವನ್ನು ಕಟ್ಟಿ ಬಂದಿದ್ದೀನಿ ನೋಡಿ ಅಂತ ಹೇಳ್ತಾನೆ. ಆಗ ನೋಡ್ತಾನೆ. ಆಗ ಬ್ರಹ್ಮದೇವನು ನಾನು ನೋಡಿದೆ ಅಂತ ಪರಮೇಶ್ವರನಿಗೆ ಹೇಳ್ತಾನೆ. ಯಾರಪ್ಪ ಸಾಕ್ಷಿ ಅಂದಾಗ ನೋಡಿ ಕಾಮಧೇನು ಹೇಳುತ್ತೆ ಅಂತ ಕೇಳ್ತಾನೆ. ಆ ಕಾಮಧೇನು ಕೇಳಿದಾಗ ಪರಮೇಶ್ವರ ಏನಪ್ಪ ಕಾಮಧೇನು ನೋಡಿದ್ನ ಬ್ರಹ್ಮದೇವ ಅಂದಾಗ, ಶಿರವನ್ನು ಹಿಂಗೆ ಅಳ್ಳಾಡಿಸುತ್ತೆ, ಅನ್ನುತ್ತೆ, ಹಿಂದ್ಗಡೆ ಬಾಲವನ್ನು ಅಳ್ಳಾಡಿಸ್ತೀವಿ ಇಲ್ಲ ಅಂತ. ಆವಾಗ ಪರಮೇಶ್ವರನಿಗೆ ಗೊತ್ತಾಗುತ್ತೆ. ವಿಳೆದೆಲೆಯನ್ನು ಕೇಳಿದಾಗ ಅವನು ನೋಡಿದ್ರು ಅಂತ ಹೇಳುತ್ತೆ. ತಾಳೆಗರನ್ನು ಕೇಳಿದಾಗ ಅವನು ಬ್ರಹ್ಮದೇವರು ನೋಡಿದ್ರು ಅಂತ ಹೇಳ್ತಾರೆ. ಅದನ್ನು ಸತ್ಯವನ್ನು ಅರಿತಾಗ ಶಿವನಿಗೆ ಕೋಪ ಬಂದು ಬ್ರಹ್ಮದೇವರಿಗೆ ಶಾಪ ಕೊಡ್ತಾರೆ. ನಿನಗೆ ಭೂಲೋಕದಲ್ಲಿ ಪೂಜೆ ಇಲ್ದಂಗಾಗಲಿ, ಯಾರು ನಿನ್ನ ಪೂಜಿಸಬಾರ್ದು, ನಿನಗೆ ಯಾವುದೇ ಗುಡಿ ಪೂಜೆ ಪುನಸ್ಕಾರಗಳಿಲ್ಲ ಅಂತ ಶಾಪ ಕೊಡ್ತಾನೆ. ಆಗ ಬ್ರಹ್ಮದೇವನು ತನ್ನ ತಪ್ಪನ್ನು ಅರಿತು ಪರಮೇಶ್ವರನ ಬೇಡ್ಕೊತಾನೆ. ಆಗ ಪರಮೇಶ್ವರನು ಬ್ರಹ್ಮದೇವರಿಗೆ ಒಂದು ವರ ಕೊಡ್ತಾನೆ. ನಿನಗೆ ವರ್ಷಕ್ಕೊಮ್ಮೆ ನಿನ್ನನ್ನು ಜನರು ಪೂಜೆ ಮಾಡಲಿ, ನಿನಗೆ ಅನ್ನ ಆಹಾರವನ್ನು ವರ್ಷಕ್ಕೊಮ್ಮೆ ಪೂಜೆ ಮಾಡಿ ಹಾಕ್ತಾರೆ. ನೀನು ಪ್ರತಿ ಊರುಗಳ ಹೆಬ್ಬಾಗ್ಲಲ್ಲಿ ಬಂದು ಕರಗಲ್ಲಿನ ರೂಪದಲ್ಲಿ ನೆಲೆಸು ಎಂದು ವರವನ್ನು ಕೊಡ್ತಾನೆ. ಆಗ ಬ್ರಹ್ಮದೇವರು ಹಾಗೆ ಆಗಲಿ ಅಂತ ಹೇಳ್ತಾನೆ. ಇತ್ತ ವಿಷ್ಣು ತಾನು ಸತ್ಯವನ್ನು ನುಡಿದ್ರಿಂದ ನೀನೇ ಜಗತ್ತಿಗೆ ದೇವಲೋಕಕ್ಕೆ ದೊಡ್ಡವನು ಅಂತ ವಿಷ್ಣುವಿಗೆ ಹೇಳ್ತಾನೆ. ಇತ್ತ ಸುಳ್ಳು ಸಾಕ್ಷಿಯನ್ನು ನುಡಿದಂಥ ಕಾಮಧೇವನನ್ನು ನೀನು ಕತ್ತಿನ ಭಾಗದಲ್ಲಿ ಹೌದು ಅಂತ ಹೇಳಿದೆ, ಹಿಂದೆ ಇಲ್ಲ ಬಾಲವನಿಲ್ಲ ಅಂತ ಹೇಳಿದೆ. ಹಾಗೆ ನಿನಗೆ ಜನರು ಮೊದಲು ಬಾಲವನ್ನು ಪೂಜೆ ಮಾಡಲಿ,
ಅಂತ ಹೇಳಿ ನೀನು ಭೂಲೋಕದಲ್ಲಿ ನೆಲೆಸು ಅಂತ ಹೇಳ್ತಾನೆ. ಹಾಗೆ ವಿಡಿಯೋದಲ್ಲಿಗೆ ನೀನು ಸುಳ್ಳು ಸಾಕ್ಷಿ ಹೇಳಿದ್ರಿಂದ ನಿನ್ನ ಜನರು ತಿನ್ನುವಾಗ ತೊಟ್ಟನ್ನು ಮುರಿದು ತಿನ್ನಲಿ ಅಂತ ಹೇಳ್ತಾನೆ. ಹಾಗೆ ತಾಳೆಗರಿಗೆ ನೀನು ಪೂಜೆಗೆ ಯೋಗ್ಯವಲ್ಲದ ಹೂವಾಗಿ ಭೂಲೋಕದಲ್ಲಿ ಬೆಳೆ ಅಂತ ಹೇಳ್ತಾನೆ. ನಿನ್ನನ್ನು ಯಾರೂ ಪೂಜೆಗೆ ಉಪಯೋಗಿಸಬಾರ್ದು ಅಂತ ಶಾಪ ಕೊಡ್ತಾನೆ. ಹೀಗೆ ಬ್ರಹ್ಮದೇವನು ಪ್ರತಿ ಊರಿನಲ್ಲಿ ಇರತಕ್ಕಂಥ ಹೆಬ್ಬಾಗಿಲಲ್ಲಿ ಕರಿಗಲ್ಲಿನ ರೂಪದಲ್ಲಿ ಬಂದು ನೆಲೆಸಿ ವರ್ಷಕ್ಕೊಮ್ಮೆ ಪೂಜೆ ಪುನಸ್ಕಾರದೊಂದಿಗೆ ಅನ್ನ ಆಹಾರವನ್ನು ನೈವೇದ್ಯವನ್ನು ಆಗಿ ಪಡೀತಾನೆ ಎಂಬುದಾಗಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥ ವಿಷಯವಾಗಿದೆ ಸ್ನೇಹಿತರೆ.
ಹೋಗಪ್ಪ ರೆಡಿ ಮಾಡಿದೀವಿ ಈಗ ರೆಡಿ ಇದೆ ಆ ಕಡೆ ಎಲ್ಲ ಹೋಗುತ್ತೆ ಹೋಗುತ್ತೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿದೀವಿ ಇಲ್ಲ ಹಂಗಷ್ಟಿದೆ ಹಂಗೆ ಹೋಗ್ತಾರೆ ಒಂದ್ಸರಿ ಆದ್ಮೇಲೆ ಎರಡನೇ ಸರಿ ಕರಿಗರಿನ ಪೂಜೆ ಎಲ್ಲ ಮುಗಿದ ಮೇಲೆ ಕರಗ ಹೊಡಿತಾರೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಕರಗ ಹೆಂಗೆ ಕರಗ ಹೊಡಿತಾರೆ. ಕರಗ ಒಂದು ಕುಡಿಕೆಯಲ್ಲಿ ರೈತರು ಬೆಳೆಯತಕ್ಕಂಥ ಧಾನ್ಯಗಳನ್ನೆಲ್ಲ ಹಾಕ್ಕೊಂಡು ಈ ಕರಗಲ್ಲಿ ಇದೆಯಲ್ಲ ಅದ್ರ ಮೇಲೆ ಕುಗ್ತಾರೆ. ಈ ಕುಗ್ದಾಗ ಈಶಾನ್ಯ ಮೂಲೆಗೆ ಯಾವ ಕಾಳಿನ ಧಾನ್ಯ ಮೊದಲು ಹೋಗುತ್ತೋ ಆ ಕಾಳಿನ ಧಾನ್ಯದ ಬೆಳೆ ಸಮೃದ್ಧವಾಗಿ ಬೆಳೆಯುತ್ತೆ ಅನ್ನೋದು ನಂಬಿಕೆ ಆಗಿದೆ ಸ್ನೇಹಿತರೆ. ನೋಡ್ತಾ ಇದ್ದೀರಿ ಯಾವ ಧಾನ್ಯ ಕಾಳು ಬಂದಿದೆ ಅಂತ. ಕರಿಗಲ್ಲಿನ ಪೂಜೆ ಆದಮೇಲೆ ಕರಗೆಲ್ಲ ಹೊಡೆದಾದ್ಮೇಲೆ ಕರಿಂಬಳ್ಳಿನ ಹರಿತಾರೆ. ಕರಿಂಬಳ್ಳಿನ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಂಡು ಊರ ಮುಂದೆ ಬಂದು ಹುಡುಗರು ಜನಗಳೆಲ್ಲ ಸೇರ್ಕೊಂಡು ಹರಿತಾರೆ. ಈ ಕರಿಂಬಳ್ಳಿನ ಹರ್ಕೊಂಡು ತಮ್ಮ ಮನೆಗಳು ತಗೊಂಡೋಗಿ ಸಣ್ಣ ಕರಿನ ಕೊಳ್ಳಿ ಕಟ್ತಾರೆ. ಹಾಗೂ ಮತ್ತು ಅಟ್ಟದಲ್ಲಿ ಇಟ್ಟಿಗೆಗೆ ಕರಿನಬಳ್ಳಿಗೆ ಬೇಳೆ ಸೊಪ್ಪು ಬೇಯಿಸೋಕೆ ಕಟ್ತಾರೆ. ನೋಡಿ ಬರ್ತಾ ಇದ್ದಾರೆ ದೇವಸ್ಥಾನ ಸುತ್ತ ಬಂದು ಊರ ಮುಂದೆ ಹರಿತಾರೆ. ಇದೊಂದು ಕರಿಂಬಳ್ಳಿ ಸಖತ್ತು ಬೀಗೆ ಟೈಟಾಗಿ ಕಟ್ಟಿರ್ತಾರೆ. ಅದನ್ನು ಒಬ್ಬರು ಹರಿಯೋಕ್ಕಾಗಲ್ಲ. ಎಲ್ಲ ಸೇರಿ ಹೆಂಗೆ ಹರಿತಾರೆ ನೋಡಿ ಕುತೂಹಲ ನೋಡಿ ಫ್ರೆಂಡ್ಸ್ ಹೆಂಗೆ ಹರಿತಾರೆ ಅಂತ ನೋಡಿ ವಿಶೇಷ. Thank you.